ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒಂದ್ ವೇಳೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಪ್ರಶ್ನೋತ್ತರಗಳನ್ನ ನೋಡೋದಕ್ಕೂ ಮುಂಚೆ ನಿನ್ನೆ ಯಾವೆಲ್ಲ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರೌಂಡ್ ಅಪ್ ಮಾಡ್ಕೊಂಡು ಬಂದ್ಬಿಡೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಮಂಡಳಿಯು ಯಾವ ದಿನವನ್ನ ಮುಕುರ್ ದಿನವೆಂದು ಘೋಷಿಸಿದೆ? ಮುಕುರ್ ಅನ್ನುವಂಥದ್ದು ಒಂದು ಪ್ರಾಣಿ, ಇದು ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿಯಾಗಿದ್ದು ಮೇ 24 ಘೋಷಣೆ ಮಾಡಿದೆ. ಇನ್ನು ICC T20 ವಿಶ್ವಕಪ್ಗೆ ಯಾರನ್ನ ರಾಯಭಾರಿಯಾಗಿ ಹೊಸದಾಗಿ ಘೋಷಣೆ ಮಾಡಿದ್ರು ಅಂದ್ರೆ ಶಾಹಿದ್ ಅಫ್ರಿದಿ. ಈ ಮುಂಚೆ ಯುವರಾಜ್ ಸಿಂಗ್ ಮತ್ತೆ ಕ್ರಿಸ್ ಗೇಲ್ ಮತ್ತೆ ಉಸೇನ್ ಬೋಲ್ಟ್ ಕೂಡ ಆಯ್ಕೆಯಾಗಿದ್ರು. ಇನ್ನು ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಒಳಪಟ್ಟಿರುವ ಅಗ್ರಿಕಲ್ಚರ್ ಮತ್ತು ಲ್ಯಾಂಡ್ ಎನ್ನುವಂಥದ್ದು ಯಾವುದು ಅಂದ್ರೆ ನ್ಯೂಸ್ ಆಂಕರ್, AI ನ್ಯೂಸ್ ಆಂಕರ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಗ್ಲೋಬಲ್ ಇಂಡೆಕ್ಸ್ ಸಿಟಿ ಇಂಡೆಕ್ಸ್ ಬಿಡುಗಡೆಯಾಗಿದ್ದು ಯಾವ ನಗರ ಮೊದಲನೇ ಸ್ಥಾನದಲ್ಲಿದೆ? ನ್ಯೂಯಾರ್ಕ್. 350ನೇ ಸ್ಥಾನದಲ್ಲಿ ದೆಹಲಿ ಇದೆ, ಅದು ನಮ್ಮ ದೇಶದಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ವಿಶ್ವ ವೈಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಪ್ರತಿಷ್ಠಿತ ದಾಖಲೆಯನ್ನ ಮಾಡಿದ್ದಾರೆ. ಇದು ಎಲ್ಲಿ ನಡೀತು ಈ ಚಾಂಪಿಯನ್ಶಿಪ್ ಅಂದ್ರೆ ಬ್ರೆಜಿಲ್. ವಿಶ್ವಸಂಸ್ಥೆಯ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಆಫ್ ದಿ ಸೆಕ್ಯೂರಿಟಿ ಜನರಲ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ಕಮಲ್ ಕಿಶೋರ್ ಅವರನ್ನು ನೇಮಕ ಮಾಡಲಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 99ನೇ ರಾಷ್ಟ್ರವಾಗಿ ಯಾವ ದೇಶ ಸೇರ್ಪಡೆಗೊಂಡಿದೆ? ಸ್ಪೇನ್. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇದರ ವಿಶ್ಲೇಷಣೆ ಬೇಕು ಅಂದ್ರೆ ನೀವು ನಿನ್ನೆ ವಿಡಿಯೋವನ್ನ ನೋಡ್ಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನ ಶುರು ಮಾಡೋಣ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಎಷ್ಟು ಪದಕಗಳನ್ನ ಗೆದ್ದಿದೆ? ಹೌ ಮೆನಿ ಮೆಡಲ್ಸ್ ಹ್ಯಾವ್ ವಿ ವೋನ್ ದ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅಂದ್ರೆ ಸರಿಯಾದ ಉತ್ತರ 17. ಎಸ್ ಸ್ನೇಹಿತರೆ, ಇದೀಗ ಪ್ಯಾರಾ ಒಲಿಂಪಿಕ್ ಏನ್ ನಡೆಯಿತು, ಎಷ್ಟು ಮೇ 12ರಿಂದ ಮೇ 25ರವರೆಗೆ ಏನು ನಡೀತು ಈ ಒಲಿಂಪಿಕ್ ನಲ್ಲಿ ಭಾರತ ಒಟ್ಟು ಎಷ್ಟು 6 ಗೋಲ್ಡ್ ಗಳನ್ನ ಗೆದ್ದಿದೆ, 5 ಸಿಲ್ವರ್ ಗಳನ್ನ ಗೆದ್ದಿದೆ, 6 ಮತ್ತೆ ಏನು ಬ್ರೌನ್ಸ್ ಅನ್ನ ಗೆದ್ದಿದೆ. ಒಟ್ಟು ಟೋಟಲ್ 17 ಪದಕಗಳನ್ನ ಗೆದ್ದಿದೆ. ಸೊ ಈ 6 ಯಾರು ಗೆದ್ದಿದ್ದಾರೆ ಅವುಗಳನ್ನ ನೀವು ಲಿಸ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಟಾಪ್ ಅಲ್ಲಿ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಲಿ, ಟಾಪ್ ಅಲ್ಲಿ ಇರುವಂತದ್ದು ಚೀನಾ 33 ಪದಕಗಳನ್ನ ಗೆದ್ದಿದೆ, ಒಟ್ಟು 87. ಬ್ರೆಜಿಲ್ 2ನೇ ಸ್ಥಾನ 42 ಅಂದ್ರೆ 19 ಗೋಲ್ಡ್ ಅನ್ನ ಗೆದ್ದಿದೆ. NPA ಏನಿದೆ ಇದು 38 ಪದಕಗಳನ್ನ ಗೆದ್ದಿದೆ. ಕ್ಲಿಯರ್ ಸ್ನೇಹಿತರೆ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾರತ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ, 6 ಚಿನ್ನಗಳನ್ನ ಪಡೆದುಕೊಂಡಿದೆ, 6 ಬ್ರೌನ್ಸ್, 5 ಸಿಲ್ವರ್, ಟೋಟಲ್ 17 ಪದಕಗಳನ್ನ ಗೆದ್ದುಕೊಂಡಿದೆ. ಇನ್ನು 2ನೇ ಪ್ರಶ್ನೆ ನಿಮ್ಮ ಮುಂದೆ, ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ಸ್ ಏನ್ ನಡೀತಾ ಇದೆ, ಇದರ ಬೆಸ್ಟ್ ಆಕ್ಟರ್ ಅಥವಾ ಉತ್ತಮ ನಟಿ ಪ್ರಶಸ್ತಿನ ಪಡೆದಂತಹ ಮೊದಲಿಗರು ಯಾರು? ಅದರಲ್ಲೂ ಕೂಡ ಭಾರತೀಯರು ಯಾರು ಅಂದ್ರೆ ಹೂ ಇಸ್ ದ ಫಸ್ಟ್ ಪರ್ಸನ್ ಟು ರಿಸೀವ್ ದ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅಟ್ ದ ಕೆನ್ಸ್ ಫಿಲ್ಮ್ ಫೆಸ್ಟಿವಲ್ ಇನ್ ಇಂಡಿಯಾ? ಸ್ನೇಹಿತರೆ, ಇಂಡಿಯಾದವರು ಯಾರಾದ್ರೂ ಇಲ್ಲಿ ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅಂದ್ರು ಅದು ಕೂಡ ಮೊದಲಿಗರು ಯಾರಪ್ಪ ಅಂದ್ರೆ ಅನುಸೂಯ ಸೇನ್ ಗುಪ್ತಾ. ಯಾರು ಸ್ನೇಹಿತರೆ? ಅನುಸೂಯ ಸೇನ್ ಗುಪ್ತಾ. ಇಲ್ಲಿ ಕಾಣಿಸ್ತಾ ಇದ್ರಲ್ಲ, ಇವರೇ ಅನುಸೂಯ ಸೇನ್ ಗುಪ್ತಾ ಆಗಿದ್ದಾರೆ. ಇನ್ನು ಇವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನಾವು ನೋಡೋದಾದ್ರೆ, ಇವರು ಕೋಲ್ಕತಾ ಬಾರ್ನ್ ಅನುಸೂಯ ಸೇನ್ ಗುಪ್ತಾ has made history by winning is the best actress award on the Cannes Film Festival as honor as the certain regard section. ಸೇನ್ ಗುಪ್ತಾ ರೋಲ್ ಬಲ್ಗೇರಿಯನ್ ಡೈರೆಕ್ಟರ್ ಏನು ಇವ್ರು ಮಾಡಿದ್ದಾರೆ, ಕಾನ್ಸ್ಟೇಷನ್ ಬನಾಂಚೋವಾ ಏನಿದೆ ಅವ್ರದ್ದು ಶೇಮ್ಲೆಸ್ ಅನ್ನೋ ಮೂವಿ ಏನಿದೆ ಅದರಲ್ಲಿ ಇವರು ಆಕ್ಟ್ ಮಾಡಿರ್ತಾರೆ. ಸೇಮ್ಲೆಸ್ ಮೂವಿ ಒಳಗಡೆ ಇವರು ಆಕ್ಚುಲಿ ಲೈಂಗಿಕ ಕಾರ್ಯಕರ್ತೆಯಾಗಿ ಕೆಲಸವನ್ನ ಮಾಡ್ತಾರೆ, ಅಂದ್ರೆ ಆಕ್ಟ್ ಮಾಡ್ತಾರೆ. ಸೊ ಅದನ್ನ ನೋಡಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಸ್ಟ್ರೋನಮಿ ಏನಿದೆ ಅದರಲ್ಲಿ ನೀಡುವಂತಹ ಪ್ರತಿಷ್ಠಿತ ಪ್ರಶಸ್ತಿಯಾದ ಶೋ ಪ್ರಶಸ್ತಿ ಯಾರು ಪಾತ್ರರಾಗಿದ್ದಾರೆ ಅಂದ್ರೆ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ನಾವು ನೋಡೋದಾದ್ರೆ ಹೂ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ದಿ ಪ್ರೆಸ್ಟಿಜಿಯಸ್ ಅವಾರ್ಡ್ ಗಿವನ್ ಬೈ ಅಸ್ಟ್ರಾನಮಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಿವಾಸ್ ಕುಲಕರ್ಣಿ. ಎಸ್ ಸ್ನೇಹಿತರೆ, ಯಾರಿದು ಶ್ರೀನಿವಾಸ್ ಕುಲಕರ್ಣಿ ಅಂತ ನೋಡಿದ್ರೆ ಸ್ನೇಹಿತರೆ, ನಿಮಗೆ ಸುಧಾ ಮೂರ್ತಿ ಗೊತ್ತಿದೆ ಅನ್ಸ್ಕೊಂಡಿದ್ದೀನಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ವೈಫ್ ಆಗಿದ್ದಾರೆ.
ಇನ್ನು ರಿಷಿ ಸುನಕ್ ರವರ ಅತ್ತೆಯಾಗಿರುವಂತಹ ಸುಧಾ ಮೂರ್ತಿಯವರ ಸಹೋದರ ಏನಿದ್ದಾರೆ ಅವರೇ ಈ ಶ್ರೀನಿವಾಸ್ ಕುಲಕರ್ಣಿ ಆಗಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಜೀರೋ ವೇಸ್ಟ್ ಲ್ಯಾಂಡ್ ಫಿಲ್ ಪ್ರಶಸ್ತಿ ಪಡೆದ ಭಾರತದ ಮೊದಲ